ಹಲೋ ಪಾರ್ವತಿ, ನಾನು. ಹೇಳಿ ಅತ್ಗೆ. ಮನೇಲಿ ಯಾರಾದ್ರೂ ನನ್ ಬಗ್ಗೆ ಆಗ್ಲಿ ಚಾರು ಬಗ್ಗೆ ಆಗ್ಲಿ ಏನಾದ್ರೂ ಕೇಳಿದ್ರಾ? ಏನು ಕೇಳಲಿಲ್ವಲ್ಲ. ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ಅದನ್ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಇಲ್ಲಿ ನಾಯಿ ತರ ಅಲಿತಾ ಇದೀವಿ ಅಂತ ಮಾತ್ರ ಹೇಳ್ಬೇಡ. ಹಾಗ್ಯಾಕೆ ಹೇಳಿ ಅತ್ಗೆ. ಹೌದು, ಯಾಕೆ ಇನ್ನೂ ಅಣ್ಣನ್ ಬಿಡ್ಲಿಲ್ವಾ? ಅಯ್ಯೋ, ಇನ್ನೂ ಬಿಟ್ಟಿಲ್ಲ ಪಾರ್ವತಿ. ಆ ಎಸ್ಐ ಯಾರೋ ಹೊಸಬ ಅಂತೆ, ಯಾರ್ ಹೇಳಿದ್ರು ಕೇಳಲ್ವಂತೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಿದೀವಿ. ಈ ತರ ವಿಷಯದಲ್ಲಿ ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಮ್ ಭಾವನವ್ರು ಇದಾರಲ್ಲ, ಅವ್ರ ಹತ್ರ ಒಂದ್ ಮಾತ್ ಹೇಳಿ ಅವ್ರು ನೋಡ್ಕೋತಾರೆ. ಏನ್ ಅವ್ರು ನೋಡ್ಕೊಳ್ಳೋದು? ಅವ್ರನ್ನು ಎತ್ತಿ ಒಳಗ್ ಹಾಕಿದ್ದಾರೆ. ಏನು? ಹಾ, ಬಂದಿದ್ರಲ್ಲ ನಮ್ಮಣ್ಣನ್ ವೇಷ ಹಾಕೊಂಡು. ವೇಷ ಏನೋ ಚೆನ್ನಾಗಿ ಹಾಕೊಂಡಿದ್ರು, ಆದ್ರೆ ನಮ್ಮಣ್ಣನ್ ಗತ್ತು ಅವ್ರಿಗೆ ಬರ್ಬೇಕು. ಎದುರಿಗಿರೋರು ನಮಸ್ಕಾರ ಮಾಡಿದ್ರೆ ಅದನ್ನ ಸ್ವೀಕರಿಸ್ಬೇಕು. ಇವರು ನೇರವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ರು. ಅಷ್ಟಕ್ಕೆ ಸುಮ್ನಾದ್ರ. ನಮ್ಮಣ್ಣನ್ ಸೈನ್ ಹಾಕಕ್ ಹೇಳಿದ್ರೆ ಇವ್ರ ಸೈನೇ ಹಾಕ್ಬಿಟ್ರು. ಕರ್ಕೊಂಡು ಹೋಗಿ ನನ್ ಗಂಡನ್ ಪಕ್ಕನೆ ಕೂರ್ಸಿದ್ದಾರೆ. ಅಯ್ಯಯ್ಯೋ, ಇವಾಗ ಹೇಗತ್ಗೆ? ಹೋಗ್ಲಿ ಬಿಡು, ನನ್ ಗಂಡನಿಗೆ ಜೊತೆಯಾಗಿರ್ತಾರೆ. ಜೊತೆಯಾಗಿರೋದು ಆಮೇಲಿನ ವಿಷಯ. ಮೊದ್ಲು ಅಣ್ಣನ್ ಹೊರಗಡೆ ಕರ್ಕೊಂಡ್ ಬರ್ಬೇಕಲ್ಲ. ನಾವು ಪಡ್ತಾ ಇರೋ ಕಷ್ಟ ನಮ್ಗೆ ಸಾಕಾಗಿದೆ ಪಾರ್ವತಿ. ನೋಡು, ನಮ್ ಬಗ್ಗೆ ಯಾರಾದ್ರೂ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳು. ಅತ್ತೆ ಸೊಸೆ ಇಬ್ರು ಕಾಣಿಸ್ತಿಲ್ಲ ಅಂತಂದ್ರೆ ಇಲ್ದೇ ಇರೋ ಅನುಮಾನಗಳು ಬರುತ್ತೆ. ಆಮೇಲೆ ಸತ್ಯ ಹೊರಗ್ ಬರುತ್ತೆ. ಅದಾದ್ಮೇಲೆ ನಿಂಗೆ ಗೊತ್ತಲ್ಲ. ಮೊದ್ಲು ನನ್ ಗಂಡ, ಆಮೇಲೆ ನಾನು ಚಾರು. ಅಣ್ಣನ್ ಕೈಲಿ ಏಟು ತಿನ್ಬೇಕಾಗತ್ತೆ. ಹಾ, ಸರಿ ಅದ್ಕೆ. ಇಲ್ಲಿವರೆಗೂ ಕೇಳಿಲ್ಲ, ಕೇಳಿದ್ರೆ ಹಾಗೆ ಹೇಳ್ತೀನಿ ಬಿಡಿ. ಸರಿ, ಹಾಗಾದ್ರೆ ಆಯ್ತು ಅದ್ಕೆ. ಅಯ್ಯಯ್ಯೋ.